ಮುಂದುವರೆದ ಭಾಗವಾಗಿ ಕಾಣಿಸ್ತಾ ಇರುವಂತಹ ಶಿವರಾಜ್ ಕುಮಾರ್ ಬಹಳ ಸರಳವಾದ ಮನುಷ್ಯ. ಅವರು ಯಾವುದೇ ವಿವಾದಗಳಿಗೆ ಸಿಕ್ಕಾಕೊಂಡಿಲ್ಲ. ಇವತ್ತಿನವರೆಗೂ ಯಾವ ವಿವಾದಕ್ಕೂ ಅವರು ಒಳಗಾಗಿಲ್ಲ. ಅವರು ಜನ್ಮದ ಜೋಡಿ ಸಿನಿಮಾ ಮಾಡುವಾಗ ಅದು ಮೂಲ ಗುಜರಾತಿ ಕಾದಂಬರಿ, ಪನ್ನಾಲಾಲ್ ಪಟೇಲ್ ಅನ್ನುವಂಥವ್ರು ಬರೆದಂತಹ ಕಾದಂಬರಿ. ಅದನ್ನು ಕನ್ನಡಕ್ಕೆ ತಂದು ಸಿನಿಮಾ ಮಾಡಿದ್ದಾರೆ. ಇದಕ್ಕೆ ದೊಡ್ಡರಂಗೇಗೌಡರು ಒಂದು ಹಾಡು ಬರೆದಿದ್ದಾರೆ. ವಿ ಮನೋಹರ್ ಅದಕ್ಕೆ ಸಂಗೀತವನ್ನು ಮಾಡಿದ್ದಾರೆ. ಕೋಲು ಮಂಡೆ ಜಂಗುಮ ದೇವ ಗುರುವೇ ಕ್ವಾರಣ್ಯ ಕೀದಯ ಮಾಡವ್ರೆ ಕ್ವಾರಣ್ಯ ನೀಡವ್ವ ಕೋಡುಗಲ್ಲಮ್ಮ ದೇವನಿಗೆ ಕ್ವಾರಣ್ಯ ನೀಡವ್ವ ಕೋಡುಗಲ್ಲಮ್ಮ ದೇವನಿಗೆ ಕೊಡುವಾಗ್ಲೆಲ್ಲ ಕೊಡ್ತಾರೋ ನಮ್ಮಪ್ಪ ಶಿವ. ಅವನು ಉಳಿದ್ರೆ ಕೊರಡು ಕೊನೋರಿ ಬಂಗಾರ ಬಾಳವ್ವ. ಹೌದೌದು. ಅಕ್ರೆ ಮಾತಾಯಿ ಭಿಕ್ಷೆ ಹಾಕವ್ವ ಅಂದವನೇ ಮಾದೇವ. ಕ್ವಾರಣ್ಯ ನೀಡವ್ವ ಕೋಡುಗಲ್ಲಮ್ಮ ದೇವನಿಗೆ ಕ್ವಾರಣ್ಯ ನೀಡವ್ವ ಕೋಡುಗಲ್ಲಮ್ಮ ದೇವನಿಗೆ. ತಾಯಿ ಅಂದ್ರೆ ತಾಯಾಗಬೇಕಿಲ್ಲ ತಾಯಿ. ಲಗ್ನ ಆಗ್ತಾರೋ ಹೆಣ್ಮಗಳು ತಾಯಿ. ಹೌದು. ಭಿಕ್ಷೆ ನೀಡಿದ್ರೆ ಬಾಳ್ ಬಂಗಾರ ತಾಯಿ, ಬೈ ತುಳಿದ್ರೆ ಬಾಳ್ ಬೂದು ಕುಂಬಳಕಾಯಿ ಅಂದವನೇ ಮಾದೇವ. ವಾರಣ್ಯ ನೀಡವ್ವ ಕೋಡುಗಲ್ಲಮ್ಮ ದೇವನಿಗೆ ವಾರಣ್ಯ ನೀಡವ್ವ ಕೋಡುಗಲ್ಲಮ್ಮ ದೇವನಿಗೆ. ಹುಡುಗಿ ಅಂದ್ರೆ ಚಿಕ್ಕ ಹುಡುಗಿ ಎಲ್ಲ ತಾಯಿ, ಕಂಕಣ ಭಾಗ್ಯ ಬರೋ ಕನ್ಯಾಮಣಿ ತಾಯಿ. ಹೌದೌದು. ಭಿಕ್ಷೆ ನೀಡಿದ್ರೆ ತಿಳಿ ಸಿಂಗಾರ ತಾಯಿ, ಬೈ ತುಳಿದ್ರೆ ನಿಮ್ ಬಾಳ್ ಬೆಂಡೆಕಾಯಿ ಅಂದವನೇ ಮಾದೇವ. ವಾರಣ್ಯ ನೀಡವ್ವ ಕೋಡುಗಲ್ಲಮ್ಮ ದೇವನಿಗೆ ವಾರಣ್ಯ ನೀಡವ್ವ ಕೋಡುಗಲ್ಲಮ್ಮ ದೇವನಿಗೆ. ಶುಭವಾಗತೈತಮ್ಮ ಶುಭವಾಗತೈತಮ್ಮ ಹೆತ್ತೋರ ಪುಣ್ಯಾವು ಮುತ್ತಾಗಿ ಬಂದಮ್ಮ ತಂದ ಭಾಗ್ಯವ ಬಾಗಿಲಿಗೆ ತಂದಮ್ಮ. ದೇವಾರ ಗುಡ್ಡ ಬಂದು ಭಕ್ತಿಯಿಂದ ಶಿವನ ನೆನೆದು ಹಾಗೆ ಭೂದೇವಿ ಕೈಯ ಚಾಚಿ ಆಕಾಶನ ಮುಟ್ಟು ತಾವು ನೋಡೆ. ಮಾತಾಡ್ಯಾವೋ ಹಿಂಗ ಮಾತಾಡ್ಯಾವೋ ಶರಣೆಂದಾವೋ ಬರವು ಶರಣೆಂದಾವೋ. ಬರವೆಲ್ಲ ಹೂವಾದೋ ಹೂವೆಲ್ಲ ಗಮ್ಮಂದೋ ಕೈ ಎತ್ತಿ ಕಾರುಣ್ಯ ಭಿಕ್ಷೆಯ ನೀಡವೋ ಮಾದೇವನ ಮನಸಾರಿ ಅಕ್ಷಯ ಕೇಳವೋ. ಎತ್ತಿಯ ಸೂರ್ಯ ಸ್ವಾಮಿ ಕತ್ತೆ ಮನೆಗೆ ಹೋಗೋ ಹೊತ್ತು ಆಡೋ ಚಿತ್ತಾವ ಗಟ್ಟಿ ಮಾಡಿ ಹಿತ್ತಾದಿ ತುಳಿದ್ರೆ ಮುತ್ತು ನೋಡು. ಮಾತಾಡ್ಯಾವೋ ಹಿಂಗ ಮಾತಾಡ್ಯಾವೋ ಶರಣೆಂದವೋ ಮನವು ಶರಣೆಂದವೋ. ಕಾದೂರ್ಗೆ ಕಾಣ್ತಾನೋ ಕಂಡೋರ್ಗೆ ನೀಡ್ತಾನೋ ಮುಂಗಾರ ಮಳೆ ಬರಲು ಹೋಗಿಯು ಕುಣಿದಾವೋ ಮಾಯಾರಿ ನೆಲದೊಡಲ ಕಣಕಣವು ಮಣಿದಾವೋ. ಓಡ್ಗಲ್ಲ ಗುಡ್ಡೆ